ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವಿತ್ರ ವ್ಲಾಗ್ಸ್. ಸೊ ಇದು ಸೋಮವಾರದ ಸಂಜೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಜೆ ತುಂಬ ಮಳೆ ಬರ್ತಿದೆ, ತುಂಬ ಅಂದರೆ ಚಳಿ ಮಳೆ ಬರ್ತಿದೆ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಮಳೆ ಬೇರೆ ನಿಂತ್ಕೊಂಡಿದ್ದಾರೆ. ಈಗ ಅವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ವೆಜ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನೋಡ್ಬೋದು, ತೋರಿಸ್ತೀನಿ. ಇಲ್ಲಿ ನಾನು ಆಲ್ರೆಡಿ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮೂರನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬಟರ್ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ ಸಾಸು, ಮತ್ತು ಮಯೋನೀಸು, ಬ್ರೆಡ್ಡು, ಇದ್ರ ಜೊತೆಗೆ ಪೆಪ್ಪರು, ಸಾಲ್ಟು, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗಾನೋ ಮಿಕ್ಸ್ ಮಾಡ್ತೀನಿ. ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ. ಮತ್ತು ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಬೇಯಿಸ್ಕೊಂಡು ಹಾಕ್ಕೊತೀನಿ. ಸೊ ಹಸಿದೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಬೇಯಿಸ್ಬಿಟ್ಟು ನಾನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಮೊದಲಿಗೆ ನಾನು ಇಲ್ಲಿ ಏನು ಆನಿಯನ್ನು, ಟೊಮೊಟೊ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ. ಸೊ ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ನಾನು ಕೆಚಪ್ ಹಾಕ್ತಾ ಇರೋದು, ಟೊಮೊಟೊ ಕೆಚಪ್ಪು. ಸೊ ಜಾಸ್ತಿ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ. ಮಯೋನೀಸು ಸ್ವಲ್ಪ ಹುಳಿ ಇರೋದ್ರಿಂದ ತುಂಬ ಹುಳಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಚಪ್ ಹಾಕಿ, ಮತ್ತು ಮಯೋನೀಸ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಮಯೋನೀಸ್ ಹಾಕಿದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಆರಿಗಾನೋ ಹಾಕ್ತಾಯಿದ್ದೀನಿ. ಆರಿಗಾನೋ ಸ್ವಲ್ಪ, ಮತ್ತು ನನ್ನ ಮಗಳೂ ತಿನ್ನೋದ್ರಿಂದ ನಾನು ಜಾಸ್ತಿ ಸ್ಪೈಸಿ ಏನು ಮಾಡೋಕ್ಕೋಗಲಿಲ್ಲ. ಸೊ ಮೀಡಿಯಮ್ ಸ್ಪೈಸಿಯಲ್ಲೇ ಮಾಡ್ಕೊಂಡಿದ್ದೆ. ಆರಿಗಾನೋ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಸೊ ಚಿಲ್ಲಿ ಫ್ಲೇಕ್ಸು ಅಷ್ಟೇ ನೋಡ್ಕೊಂಡು ಹಾಕಿ. ಮಕ್ಕಳಿದ್ದರೆ ಆಲ್ಮೋಸ್ಟ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸೊ ಮಧ್ಯೆ ಏನಾದ್ರು ಸಿಕ್ಕಿದಾಗ ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಖಾರ ಅಂತಾರೆ. ಸೊ ಅದ್ರ ಬದಲು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಬೆಟರ್ ಅಂದ್ಕೊತೀನಿ. ಮತ್ತು ಎಷ್ಟು ರುಚಿ ಬೇಕೋ ಆದಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಎತ್ತಿಡ್ತೀನಿ. ನೆಕ್ಸ್ಟು ಬ್ರೆಡ್ ತೊಗೊತೀನಿ. ಕೆಲವೊಬ್ಬರು ಸ್ಯಾಂಡ್ವಿಚ್ ಬ್ರೆಡ್ನ ಯೂಸ್ ಮಾಡ್ತಾರೆ, ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಬಂದು ನಾರ್ಮಲ್ ಬೇಕ್ರಿಲಿ ಏನು ಸಿಗುತ್ತೆ ಬ್ರೆಡ್ಡು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನೇನು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಫಿಲ್ ಮಾಡಿ. ಸೊ ನಾನು ಎಲ್ಲ ಒಂದೇ ಸತಿ ಫಿಲ್ ಮಾಡಿ ನೆಕ್ಸ್ಟು ತವ ಮೇಲೆ ನೆಕ್ಸ್ಟು ಫ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲದಕ್ಕೂ ಫಿಲ್ ಮಾಡ್ಕೊತಾ ಇದ್ದೀನಿ. ನಿಜ ತುಂಬ ಚೆನ್ನಾಗಿತ್ತು. ಈ ಸಂಜೆ ಹೊತ್ತು ಟೀಗೆ ಆಗಿರ್ಬೋದು, ಮತ್ತು ಈ ಚಳಿಗೆ ಮಳೆಗೆಲ್ಲ ಒಳ್ಳೆ ಬೆಸ್ಟ್ ಸ್ನ್ಯಾಕ್ಸು. ಸ್ವಲ್ಪ ಹೆಲ್ತಿ ಸ್ನ್ಯಾಕ್ಸೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಲ್ಲ. ಸೊ ನಾವು ಇದಕ್ಕೆ ಯಾವುದೂ ಟೇಸ್ಟಿಂಗ್ ಪೌಡರ್ ಆಗಲಿ ಏನೇ ಆಗಲಿ ಮಿಕ್ಸ್ ಮಾಡೋಲ್ಲ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು, ಒಂದೇ ಸತಿ ಎಲ್ಲ ಈ ಥರ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ನಾವು ತವ ಮೇಲೆ ಬಿಸಿ ಮಾಡಿಕೊಂಡ್ರೆ ಸೊ ನಮಗೆ ಟೈಮು ವೇಸ್ಟ್ ಆಗೋಲ್ಲ. ಸೊ ಮತ್ತು ಕೆಲವೊಂದು ಸತಿ ತವ ಮೇಲೆ ಇಟ್ಬಿಟ್ಟು ನಾವು ಇಲ್ಲಿ ಫಿಲ್ ಮಾಡೋಕ್ಕೋದ್ರೆ ಅಲ್ಲಿ ಸೀದೋಗುತ್ತಲ್ಲ. ಸೊ ಅದಕ್ಕೋಸ್ಕರ ನನಗೆ ಒಟ್ಟು ಅಷ್ಟಿದ್ದಕ್ಕೆ ನಾನು 5 ಸ್ಯಾಂಡ್ವಿಚ್ ಆದ್ವಿ. ಸೊ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ತವನ ಬಿಸಿಗಿಟ್ಟು ಸೊ ನಾನು ಇದಕ್ಕೆ ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಇಲ್ಲ ಅಂದರೆ ನೀವು ತುಪ್ಪ ಆದರೂ ಹಾಕೊಬೋದು, ಇಲ್ಲ ಆಯಿಲ್ ಆದರೂ ಹಾಕೊಬೋದು. ಸೊ ನಾನು ಬಟರ್ ಹಾಕ್ಕೊತಾ ಇದ್ದೀನಿ. 2 ಸೈಡು ಬಟರ್ ಹಾಕ್ಬಿಟ್ಟು, ಸೊ ಜಾಸ್ತಿ ಉರಿಲಿ ಇಟ್ಟಾಗ ಸ್ವಲ್ಪ ಸೀದೋಗುತ್ತೆ. ಸೊ ನಾನು ಇಲ್ಲಿ ಮೀಡಿಯಮ್ ಉರಿಲಿ ಇಟ್ಕೊಂಡು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬಟರ್ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಇಷ್ಟೇ ಟೋಸ್ಟ್ ಮಾಡ್ತಾಯಿರೋದು, ತುಂಬ ಜಾಸ್ತಿ ಏನು ಸೀಸ್ತಾ ಇಲ್ಲ. ಕೆಲವೊಂದು ಸತಿ ಜಾಸ್ತಿ ಕಪ್ಪಾಗ್ಬಿಟ್ರು ಅದು ಟೇಸ್ಟೇ ಫುಲ್ಲು ಸ್ಯಾಂಡ್ವಿಚ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ನಾನು ಈ ಕಲರ್ ಬರೋವರೆಗೂ ಅಷ್ಟೇ ನಾನು ಬ್ರೆಡ್ನ 2 ಕಡೆನೂ ಬೇಯಿಸ್ಕೊಂಡೆ. ನೋಡ್ಬೋದು, ಸಂಜೆ ಟೀಗೆ ಒಳ್ಳೆ ಬೆಸ್ಟ್ ಸ್ನ್ಯಾಕ್ಸ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಸೊ ನಾನು ಈ ಥರ ಡೆಕೋರೇಟ್ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಇದೇ ಥರ ತಗೊಂಡೋಗಿ ಕೊಟ್ಟೆ. ಸೊ ಅವರು ತಿಂದು ಖುಷಿಪಟ್ಟರು. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ಯಾಂಡ್ವಿಚ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈಗ ನೈಟು ಊಟಕ್ಕೆ ನೆನೆ ಭಾನುವಾರ, ಸೊ ಇವತ್ತು ಮಂಡೆ ಸ್ವಲ್ಪ ಚಿಕನ್ ಎತ್ತಿಟ್ಟಿದೆ. ಸೊ ಅದನ್ನೇ ಚಿಕನ್ ಫ್ರೈ ಮಾಡಿ ಅನ್ನ ಮುದ್ದೆ ಮಾಡೋಣ ಅಂದ್ಬಿಟ್ಟು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಫ್ರೈಗೆ ನಾನು ಸಿಂಪಲಾಗಿ ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಚಿಕನ್ ಮಸಾಲ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ಬಿಟ್ಟು ಸಿಂಪಲಾಗಿ ಚಿಕನ್ ಫ್ರೈ ಮಾಡೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ವಲ್ಪ ಚಿಕನ್ ಇರೋದ್ರಿಂದ ನಾನಿಲ್ಲಿ ಅರ್ಧ ಈರುಳ್ಳಿ,
ಎರಡೇ ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚಿಕನ್ ಇರೋದಷ್ಟೇ. ಸೊ ನಾರ್ಮಲಾಗಿ ಒಂದು ಕೋಳಿ ಎಲ್ಲ ಇದ್ದರೆ ಒಂದು ಈರುಳ್ಳಿ ಎಲ್ಲ ಹಾಕ್ತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಅದು ಬ್ರೌನ್ ಆಗೋವರೆಗೂ ಎಣ್ಣೆಲೇ ಫ್ರೈ ಮಾಡ್ತೀನಿ. ಕೆಲವ್ರು ಹೇಳ್ಬೋದು ಮಂಡೇನೂ ನಾನ್ ವೆಜ್ ತಿಂತೀರಾ ಅಂತ. ಹೌದು, ನಮ್ಮ ಮನೇಲಿ ಮಂಡೇನೂ ನಾನ್ ವೆಜ್ ತಿಂತೀವಿ. ನಾನು ತರ್ಸ್ಡೇ ಒಂದಿನ ತಿನ್ನಲ್ಲ, ಮಿಕ್ದವರೆಲ್ಲ ತಿಂತಾರೆ, ನಾನು ತರ್ಸ್ಡೇ ಒಂದಿನ ತಿನ್ನಲ್ಲ ಅಷ್ಟೇ. ಮಂಡೇ ಇನ್ನೆಲ್ಲರೂ ತಿಂತೀವಿ ನಾನ್ ವೆಜ್ಜು. ಸ್ವಲ್ಪ ಜಾಸ್ತಿ ಚಿಕನ್ ಇದ್ದರೆ ನಾನು ಸ್ವಲ್ಪ ಎತ್ತಿಟ್ಟು ಮಂಡೇಗೆ ಏನಾದರೂ ಮಾಡ್ಕೊಂಡಿರ್ತೀನಿ. ಸೊ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನೀಗ ಆಲ್ಮೋಸ್ಟ್ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಅದು ಸಿಡಿಯುತ್ತೆ. ಸೊ ಸ್ವಲ್ಪ ಅದು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಚಿಕನ್ನು ಏನು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಪೌಡರ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿ ಮಾಡ್ಕೊಬೋದು. ಬ್ಯಾಚುಲರ್ಸ್ಗಂತೂ ಪರ್ಫೆಕ್ಟ್ ಚಿಕನ್ ಫ್ರೈ, ಇದು ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಆಚಿಯವ್ರದ್ದು ಚಿಕನ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ನಾನು ಆಚಿ ಇಲ್ಲಾಂದರೆ ತೇಜು ಈ ಎರಡರಲ್ಲಿ ಯಾವುದಾದ್ರು ಒಂದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ, ಇಷ್ಟನ್ನು ಹಾಕ್ತೀನಿ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡಿಲ್ಲ, ಯಾಕಂದರೆ ಗರಂ ಮಸಾಲ, ಬಿರಿಯಾನಿ ಪೌಡರು ಮತ್ತು ಚಿಕನ್ ಮಸಾಲ ಪೌಡರಲ್ಲಿ ಆಲ್ರೆಡಿ ಖಾರ ಇರುತ್ತೆ, ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನಾನು ಖಾರದ ಪುಡಿ ಯೂಸ್ ಮಾಡಿಲ್ಲ. ಸೊ ನಿಮ್ಗೇನಾದ್ರು ಖಾರ ಕಮ್ಮಿ ಆಯಿತು ಅಂದರೆ ಖಾರದ ಪುಡಿನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಫುಲ್ಲು ಗ್ರೇವಿ ಥರ ಬೇಕು ಅಂದರೆ ನೀರು ಕಮ್ಮಿ ಹಾಕಿ. ನಾನಿಲ್ಲಿ ಮುದ್ದೆ, ಸಾಂಬಾರಿಗೆ ಎರಡಕ್ಕೂ ಆಗಬೇಕು ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸೊ ನಾವು ಮಸಾಲ ಐಟಮ್ ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸಮ್ಟೈಮ್ಸ್ ಉಪ್ಪು ಜಾಸ್ತಿ ಆಗಿಬಿಟ್ಟಿರುತ್ತೆ. ನಾನು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡಿ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಚಿಕನ್ ಫ್ರೈ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಉರಿ ಇಟ್ಟು ನೆಕ್ಸ್ಟು ಒಂದು 1/4 ಗಂಟೆ ಲೋ ಫ್ಲೇಮಲ್ಲೇ ಇದನ್ನು ಚಿಕನ್ ಬೇಯಿಸ್ಬೇಕು. ಅವು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸೊ ಈ ಕಡೆ ರೈಸು ಸಹ ರೆಡಿ ಮಾಡಿದ್ದೀನಿ. ಸೊ ಈಗ ಚಿಕನ್ ಫ್ರೈ, ರೈಸ್ ಎರಡು ರೆಡಿ ಆಯಿತು. ಹಾಗೆ ನಾನು ಅಡುಗೆ ಮಾಡ್ತಾ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನಂಗೆ ಆಮೇಲೆ ಕೆಲಸ ಈಸಿ ಆಗುತ್ತೆ, ಇಲ್ಲಾಂದರೆ ನಂಗೆ ಕೆಲಸ ತುಂಬ ನೋಡ್ಬೋದು. ಇಲ್ಲಿ ನನ್ನ ಮಗಳು ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಬರ್ಕೊತಿದ್ರೆ, ಸೊ ನಾನು ಬರಿಬೇಕು, ನಾನು ಬರ್ಕೊಬೇಡ ಅಂತ ಎಲ್ಲ ಹಿಂಸೆ ಕೊಡ್ತಾಳೆ. ಸೊ ಅಷ್ಟೆಲ್ಲ ಅಲ್ಲೆಲ್ಲ ಊಟ ಎಲ್ಲ ಆಗಿತ್ತು. ಸೊ ಊಟ ಎಲ್ಲ ಆದಮೇಲೆ ಇವರಿಬ್ಬರು ಸ್ವಲ್ಪ ಕಾನ್ವರ್ಸೇಷನ್ ಇದೇ ಥರ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಇನ್ನೆಲ್ಲ ಊಟ ಆಗಿದೆ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಸೊ ನಾನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಒಂದು ಲಿಕ್ವಿಡ್ನ ನಾನೇ ಪ್ರಿಪೇರ್ ಮಾಡ್ಕೊತೀನಿ. ಫಸ್ಟ್ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಬೇಕಿಂಗ್ ಸೋಡಾನ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತೀನಿ. ಸೊ ಬೇಕಿಂಗ್ ಸೋಡಾ ಜೊತೆ ನೆಕ್ಸ್ಟ್ ನಾನು 1 ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು ವಿಮ್ ಜೆಲ್ನ ಸಹ ಆ್ಯಡ್ ಮಾಡ್ಕೊತೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ವಿಮ್ ಜೆಲ್ ಏನು ನೀರಲ್ಲಿ ನೀಟಾಗಿ ನಾವು ಪಾತ್ರೆ ವಾಶ್ ಮಾಡಬೇಕಾದ್ರೆಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊತೀವೋ ಸೊ ಆ ರೀತಿ ಬೇಕಿಂಗ್ ಸೋಡಾ, ನೀರು, ವಿಮ್ ಜೆಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಮಡಿಕೊತೀನಿ. ಸೊ ನನಗೆ ಈ ಥರ 1 ಗ್ಲಾಸ್ ಹಾಕ್ಕೊಂಡ್ರೆ ನಂಗೆ ಆಲ್ಮೋಸ್ಟ್ 1 ವೀಕ್ ಆರ್ 10 ಡೇಸ್ ಮೇಲೆ ಈ ಲಿಕ್ವಿಡ್ ಬರುತ್ತೆ. ಸೊ ಇದನ್ನು ನಾನು ಗ್ಯಾಸ್ ಕ್ಲೀನ್ ಮಾಡೋಕ್ಕೆ, ನೈಟ್ ಊಟ ಎಲ್ಲ ಆದಮೇಲೆ ಗ್ಯಾಸ್ ಮೇಲೆಲ್ಲ ಎಣ್ಣೆ ಜಿಡ್ಡೆಲ್ಲ ಬಿದ್ದಿರುತ್ತಲ್ಲ, ಗ್ಯಾಸ್ ಕ್ಲೀನ್ ಮಾಡೋದಕ್ಕೆ ಆಗಿರ್ಬೋದು, ಮತ್ತು ಶೆಲ್ಫ್ಕಲ್ಲಿ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಯೂಸ್ ಮಾಡ್ಕೊತೀನಿ. ಹಾಗೆ ನಾನು ತೋರಿಸ್ತೀನಿ ನಿಮಗೆ ಇದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಗ್ಯಾಸ್ ಎಲ್ಲ ಅಂತ. ಒಂದು ಸ್ವಲ್ಪನೂ ಜಿಡ್ಡಿರೋಲ್ಲ, ಏನಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಬನ್ನಿ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನು ಈ ಸ್ಪ್ರೇನೆಲ್ಲ ಗ್ಯಾಸ್ ಮೇಲೆ ಸ್ಪ್ರೇ ಮಾಡ್ಕೊತೀನಿ. ಸ್ಪ್ರೇ ಮಾಡಿಕೊಂಡು ಬಟ್ಟೆಯಲ್ಲಿ ಆಗ್ಬೋದು, ಈ ಥರ
ಕಿಚನ್ ಟವಲೇ ಆಗ್ಬೋದು, ಅದರಲ್ಲಿ ನೀಟಾಗಿ ಎಲ್ಲನೂ ಎಲ್ಲೆಲ್ಲಿ ಜಿಡ್ಡಿದೆ ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಮತ್ತೆ ಬಟ್ಟೆನ ವಾಶ್ ಮಾಡಿಬಿಟ್ಟು ಮತ್ತೆ ಬೇರೆ ನೀರಲ್ಲಿ ಇದು ಮಾಡಿಕೊಂಡು ಮತ್ತೆ ಇನ್ನೊಂದು ಸತಿ ಗ್ಯಾಸ್ನ ಒರೆಸ್ಕೊತೀನಿ. ನಿಜ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ. ತೋರಿಸ್ತೀನಿ ನಾನು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಸೊ ಈ ರೀತಿ ದಿನಾನೂ ನಾವು ಗ್ಯಾಸ್ನ ಕ್ಲೀನ್ ಮಾಡೋದ್ರಿಂದ ಗ್ಯಾಸ್ ತುಂಬ ಗಲೀಜು ಆಗೋಲ್ಲ. ಮತ್ತು ಇದನ್ನ ಗ್ಯಾಸ್ ಕೆಳಗಡೆನೂ ಅಷ್ಟೇ ಸ್ಪ್ರೇ ಮಾಡಿಬಿಟ್ಟು, ಸೊ ಈಗ ನಾವೇನಾದ್ರು ಟೀನೇ ಇರ್ಬೋದು, ಈಗ ಅಕ್ಕಿ ಇಟ್ಟಿರ್ತೀವಿ, ಈಗ ಚಿಕ್ಕ ಕುಕ್ಕರಲ್ಲಿ ಅಕ್ಕಿ ಇಟ್ಟಿರ್ತೀವಿ ಅಂದರೆ ಅದು ಅಕ್ಕಿ ಎಲ್ಲ ಸೋರಿ ಕೆಳಗಡೆ ಎಲ್ಲ ಹೋಗಿರುತ್ತೆ, ಅದು ಇರ್ಬೋದು, ಅದೂ ಅಷ್ಟೇ ತುಂಬ ಕ್ಲೀನಾಗೇ ಹೋಗುತ್ತೆ. ಸೊ ಕಿಚನ್ನು ಕ್ಲೀನಾಗಿರುತ್ತೆ. ಮತ್ತು ಕಿಚನ್ ಕ್ಲೀನಾಗಿದ್ದರೆ ಜಿರಳೆ ಎಲ್ಲ ಬರೋದು ನಮಗೆ ತುಂಬ ಅವಾಯ್ಡ್ ಆಗುತ್ತೆ. ನೋಡ್ಬೋದು ನಾನು ಗ್ಯಾಸ್ ಕಡೆಯೂ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಇದರಿಂದ ಜಿರಳೆ ಬರೋದೇ ಆಗಿರ್ಬೋದು, ಪಲ್ಲಿ ಬರೋದೇ ಆಗಿರ್ಬೋದು, ಎಲ್ಲವೂ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ತೋರಿಸ್ತೀನಿ ನೋಡಿ ಈಗ ಗ್ಯಾಸ್ ಯಾವ ರೀತಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡ್ತಾ ಇರ್ಬೋದು. ಏನೂ ಒಂದು ಸ್ವಲ್ಪನೂ ಜಿಡ್ಡಿಲ್ಲ, ಏನಿಲ್ಲ. ಮನೆಯಲ್ಲೇ ಈಗ ಕೂಲಿನೆಲ್ಲ ಸ್ಪ್ರೇ ತೊಗೊಳೋಕ್ಕೆ ನಮಗೆ 120-150 ರೂಪಾಯಿ ಆಗುತ್ತೆ. ಸೊ ಇದು ಮನೇಲೇ ಸಿಂಪಲ್ಲಾಗಿ ಮಾಡಿಕೊಂಡು ಕಿಚನ್ನ ಕ್ಲೀನಾಗಿ ಇಟ್ಕೊಬೋದು. ನೆಕ್ಸ್ಟು ಈಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನನಗೆ ನೈಟ್ ಹೊತ್ತೆ ಸ್ವಲ್ಪ ಪಾತ್ರೆ ತೊಳೆದ್ರೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋಕ್ಕೆಲ್ಲ ನನಗೆ ಈಸಿ ಆಗುತ್ತೆ. ಸೊ ನೈಟ್ ಹೊತ್ತೆ ಪಾತ್ರೆನೆಲ್ಲ ವಾಶ್ ಮಾಡಿಬಿಡ್ತೀನಿ. ಸೊ ನನಗೆ ಈ ವಿಡಿಯೋ ಮಾಡೋದ್ರಿಂದ ಒಂದೇನು ಯೂಸ್ ಆಗ್ತಿದೆ ಅಂದರೆ, ನಾನು ಏನಾದ್ರು ಕೆಲಸ ಮಾಡೋಕ್ಕೆ ವಿಡಿಯೋಗೆ ಫೋನ್ ಇಟ್ಟಿರ್ತೀನಿ ಅಂದರೆ, ಸೊ ಅದು ಎಷ್ಟು ನಿಮಿಷ ಆಗಿದೆ ಫೋನು ಅಂದರೆ ನಾನು ಇಷ್ಟು ಬೇಗ 5 ಮಿನಿಟ್ಸ್, ನನಗೆ ಚಿಕನ್ ರೆಸಿಪಿನ ನಂಗೆ ಮಾಡೋಕ್ಕೆ ಜಸ್ಟ್ 6 ಮಿನಿಟ್ಸ್ ಅಷ್ಟೇ ಆಗಿತ್ತು. ಸೊ ನನಗೆ ಆಶ್ಚರ್ಯ, 6 ಮಿನಿಟ್ಸ್ ಅಂದರೆ ನನಗೆ ಅಲ್ಲಿ ಟೈಮು ನಾನೇನು ರೆಕಾರ್ಡಿಂಗ್ ಇಕ್ಕಿರ್ತೀನಿ ಅದರಲ್ಲಿ ಟೈಮಿಂಗ್ ತೋರಿಸುತ್ತಲ್ಲ, 6 ಮಿನಿಟ್ಸ್ ಅಷ್ಟೇ ಆಗಿತ್ತು. ಸೊ ನನಗೆ ಇದರಿಂದ ಕೆಲಸನ ಎಷ್ಟು ಬೇಗ ಮಾಡ್ತಾಯಿದ್ದೀನಲ್ವ ಅನ್ನೋದೊಂದು ಮೋಟಿವೇಶನು ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ಬೆಳಗ್ಗೆ ಎದ್ದು, ಸೊ ಹಸ್ಬೆಂಡಿಗೆ ಸ್ವಲ್ಪ ಬೇಗನೆ ಹೋಗ್ತಾರೆ, ಸೊ ಅವ್ರಿಗೆ ಬೇಗ ಎದ್ದು ಟಿಫನ್ ಎಲ್ಲ ಮಾಡಬೇಕು. ಸೊ ಸ್ವಲ್ಪ ಬೆಳಗ್ಗೆ ನನಗೆ ಆರಾಮಾಗಿ ಕೆಲಸ ಅನಿಸುತ್ತೆ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆ ನೋಡ್ತಿದ್ದೆ ಏನೂ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸಮ್ಟೈಮ್ಸ್ ತುಂಬ ಸುಸ್ತಾದಾಗ ಸಾಕಾಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಮಲ್ಕೊಂಬಿಡ್ತೀನಿ. ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನೈಟ್ ಹೊತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳೋಕ್ಕೆ. ಸೊ ಸ್ವಲ್ಪ ಜಾಸ್ತಿ ಏನು ಪಾತ್ರೆ ಇರಲಿಲ್ಲ, ಏಕೆಂದರೆ ಅಡುಗೆ ಮಾಡ್ತಾನೆ ಸ್ವಲ್ಪ ಎಲ್ಲ ಏನೇನು ಪಾತ್ರೆ ಇದ್ದಿರ್ತವೆ ನೋಡಿ ಅವನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಇನ್ನು ನೆಕ್ಸ್ಟ್ ಊಟ ಮಾಡಿದ ತಟ್ಟೆ, ಅಡುಗೆ ಏನು ಮಾಡಿರ್ತೀನಿ, ಬಾಣಲಿ, ಕುಕ್ಕರು, ಈ ರೀತಿ ಪಾತ್ರೆ ಇರುತ್ತೆ ಅಷ್ಟೇ. ಸೊ ಫೈನಲಿ ಪಾತ್ರೆ ಎಲ್ಲ ತೊಳೆದೆ. ಹಾಗೆ ಅಮ್ಮರು ಊರಿಂದ ಬಾಳೆಗೊನೆ ತಂದುಕೊಟ್ಟಿದ್ರು, ಅದನ್ನು ಆಲ್ಮೋಸ್ಟ್ ಅವ್ರು 10 ಡೇಸ್ ಆಗಿತ್ತು ತಂದುಕೊಟ್ಟು. ನಾನು ಈಚೆನೇ ಇದ್ದರೆ ನಿಧಾನ ಕಣ್ಣಾಗಲಿ ಅಂತ ಸುಮ್ಮನೆ ಬಿಟ್ಟಿದ್ದೆ. ಅದು ನೋಡಿದ್ರೆ ಚಳಿಗೆ ಮಳೆಗೆ ಅದು ಎಣ್ಣೆ ಆಗಿರಲಿಲ್ಲ. ಸೊ ಸರಿ ಅಂದ್ಬಿಟ್ಟು ಬಾಕ್ಸಿಗೆ ಇಟ್ಟಿದ್ದೆ. ಊದ್ಗಡ್ಡೆ ಹಚ್ಬಿಟ್ಟು ಊದ್ಗಡ್ಡೆನೂ ಬರೀ ಅರ್ಧಂಬರ್ಧ ಹುರಿದಿದೆ ಅಷ್ಟೇ. ಸೊ ಎಣ್ಣೆ ಆಗಿರಲಿಲ್ಲ. ಬಟ್ ಬಾಳೆಗೊನೆ ಅದು ಬಾಕ್ಸಲ್ಲೇ ಇದ್ದರೆ ಅದು ಕಲರ್ ಬಂದಿರಲ್ಲ, ಈಚೆ ತೆಗೆದ್ಮೇಲೆ ಅದು ಕಲರ್ ಬರುತ್ತೆ. ನೋಡ್ಬೋದು ಹಿಂಗಾಗಿದೆ. ಸೊ ಹಣ್ಣಾದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿ ನಾನು ಸಂಜೆ ಈವ್ನಿಂಗಿಂದ ನೈಟ್ವರೆಗೂ ಇದೇ ಸೇಮ್ ರೂಟೀನೇ ಇರುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಿ ಅಡುಗೆ ಮಾಡು, ಮಗಳಿಗೆ ತಿನ್ನಿಸು, ನೆಕ್ಸ್ಟ್ ನಾನು ಊಟ ಮಾಡು, ಎಲ್ಲ ಕಿಚನ್ ಕ್ಲೀನ್ ಮಾಡು, ಮಲ್ಕೋ, ಇಷ್ಟೇ ನನ್ನ ರೂಟೀನ್ ಆಲ್ಮೋಸ್ಟ್ ನೈಟ್ ಹೊತ್ತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ಫುಲ್ ವಿಡಿಯೋ ನೋಡಿ. ಸೊ ನೀವು ವೀಡಿಯೋಸ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದರೆ ನನಗೂ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.